ಮೆಟನೋಯಾ ಈ ಪದವನ್ನ ಎಲ್ಲಾದ್ರೂ ಕೇಳಿದೀರಾ? ಇದು ವೈಯಕ್ತಿಕ ಪರಿವರ್ತನೆಯ ಒಂದು ತುಂಬಾನೇ ಶಕ್ತಿಯುತವಾದ ಕಾನ್ಸೆಪ್ಟ್. ಬನ್ನಿ, ಇವತ್ತಿನ ಈ ವಿವರಣೆಯಲ್ಲಿ ಲೆಂಟ್ ಅನ್ನೋದು ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಹೇಗೆ ಒಂದು ಅದ್ಭುತ ನೀಲನಕ್ಷೆ ಆಗ್ಬೋದು ಅಂತ ನೋಡೋಣ. ಸರಿ, ಈಗ ಒಂದು ಪ್ರಶ್ನೆ. ಲೆಂಟ್ ಅಂತ ಕೇಳಿದ ತಕ್ಷಣ ಮನಸ್ಸಿಗೆ ಮೊದಲು ಏನ್ ಬರುತ್ತೆ? ಒಂದು ಕ್ಷಣ ಯೋಚಿಸಿ. ಬಹುಶಃ ಹೌದು, ಚಾಕ್ಲೇಟ್. ಇದು ತುಂಬಾನೇ ಕಾಮನ್ ಉತ್ತರ ಅಲ್ವಾ? ಎಷ್ಟೋ ಜನರಿಗೆ ಲೆಂಟ್ ಅಂದ್ರೆ ತಮಗಿಷ್ಟವಾದ ಚಾಕ್ಲೇಟ್ ಬಿಡೋ ಸಮಯ ಅಂತ ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ಇದಷ್ಟೇನಾ? ಇನ್ನೊಂದು ಸೋಷಿಯಲ್ ಮೀಡಿಯಾ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸ್ವಲ್ಪ ಹೊತ್ತು ಫೋನ್ ಬದಿಗಿಡೋದೇ ಒಂದು ದೊಡ್ಡ ತ್ಯಾಗ. ಸರಿ, ಈ ಎಲ್ಲ ತ್ಯಾಗಗಳ ಹಿಂದೆ ಇರೋ ನಿಜವಾದ ಉದ್ದೇಶವಾದರೂ ಏನು? ಈ ಎಲ್ಲ ಉದಾಹರಣೆಗಳು ಏನನ್ನಾದ್ರೂ ಬಿಟ್ಟುಬಿಡೋ ಬಗ್ಗೆ, ಅಂದ್ರೆ ಸ್ವಯಂ ನಿರಾಕರಣೆ ಬಗ್ಗೆ ಮಾತಾಡ್ತವೆ. ಆದ್ರೆ ಲೆಂಟ್ ಅಂದ್ರೆ ಕೇವಲ ಬೇಡ ಅನ್ನೋದು ಮಾತ್ರ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಉತ್ತಮವಾದಕ್ಕೆ ಹೌದು ಅನ್ನೋಕ್ ಸಿಕ್ಕಿರೋ ಒಂದು ಸ್ವರ್ಣಾವಕಾಶ. ಖಂಡಿತ ಇಲ್ಲ. ಲೆಂಟ್ ಅನ್ನೋದು ಕೇವಲ ತ್ಯಾಗ ಅಷ್ಟೇ ಅಲ್ಲ, ಅದನ್ನೊಂದು ಆಧ್ಯಾತ್ಮಿಕ ಸ್ಪ್ರಿಂಗ್ ಕ್ಲೀನಿಂಗ್ ಥರ ಯೋಚಿಸಬಹುದು. ನಮ್ಮ ಜೀವನದಲ್ಲಿರೋ ಬೇಡದ ವಿಷಯಗಳನ್ನೆಲ್ಲ ತೆಗೆದುಹಾಕಿ ಹೊಸತನಕ್ಕೆ, ಒಂದು ಉತ್ತಮ ಬೆಳವಣಿಗೆಗೆ ಜಾಗ ಮಾಡ್ಕೊಡೋದು. ಯಾರೇ ಆಗಿರ್ಲಿ, ಧಾರ್ಮಿಕರಾಗಿರ್ಲಿ ಅಥವಾ ಇಲ್ಲದಿರ್ಲಿ, ಲೆಂಟ್ ಒಂದು ತುಂಬಾನೇ ಶಕ್ತಿಯುತವಾದ ಫ್ರೇಮ್ವರ್ಕ್ ಕೊಡುತ್ತೆ. ಇದು ತಮ್ಮ ಜೀವನವನ್ನ ಒಂದು ಹಂತ ಮೇಲಕ್ಕೆ, ಅಂದ್ರೆ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋರಿಗೆಲ್ಲ ಒಂದು ಪ್ರೂವನ್ ಮೆಥಡ್. ಹಾಗಾದ್ರೆ ಈ 40 ದಿನಗಳ ಪ್ರಯಾಣದ ಹಿಂದಿರೋ ನಿಜವಾದ ಉದ್ದೇಶ ಏನು, ಇದರ ಗುರಿ ಏನು ಮತ್ತು ಯಾಕೆ ಇದು ಇಷ್ಟು ಎಫೆಕ್ಟಿವ್? ಬನ್ನಿ ನೋಡೋಣ. ಈ 40 ದಿನಗಳ ಸಂಪ್ರದಾಯ ಯೇಸು ಮರುಭೂಮಿಯಲ್ಲಿ ಕಳೆದ ಸಮಯದಿಂದ ಪ್ರೇರಿತವಾಗಿದೆ. ಇದು ಕೇವಲ ಒಂದು ನಂಬರ್ ಅಷ್ಟೇ ಅಲ್ಲ, ಬದಲಾಗಿ ಸಿದ್ಧತೆ, ಪರೀಕ್ಷೆ ಮತ್ತು ಕೊನೆಗೆ ಪರಿವರ್ತನೆಯ ಒಂದು ಬಲವಾದ ಸಂಕೇತ. ಲೆಂಟ್ನ ಹೃದಯ ಭಾಗದಲ್ಲಿ ಇರೋದೇ ಮೆಟನೋಯಾ ಅನ್ನೋ ಗ್ರೀಕ್ ಪದ. ಇದರ ಅರ್ಥ ಮನಸ್ಸಿನ ಬದಲಾವಣೆ ಅಥವಾ ಸಂಪೂರ್ಣ ಪರಿವರ್ತನೆ. ಇದು ಶಿಕ್ಷೆಯಲ್ಲ, ಬದಲಾಗಿ ನಮ್ಮ ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದುದಕ್ಕೆ ಜಾಗ ಮಾಡಿಕೊಡುವ ಒಂದು ಪ್ರೋಸೆಸ್. ಹಾಗಾದ್ರೆ ಈ ಪರಿವರ್ತನೆಯನ್ನ ಸಾಧಿಸೋದು ಹೇಗೆ? ಇದಕ್ಕೆ 3 ಮುಖ್ಯವಾದ ಪಿಲ್ಲರ್ಸ್ ಇವೆ. ಇವುಗಳನ್ನ ವೈಯಕ್ತಿಕ ಶಿಸ್ತಿನ 3 ಸೂತ್ರಗಳು ಅಂತನೂ ಕರೀಬಹುದು. ಮೊದಲನೇದು ಪ್ರಾರ್ಥನೆ. ಇದು ನಮ್ಮ ಮೈಂಡ್ಸೆಟ್ ಅನ್ನೇ ಬದಲಾಯಿಸೋ ಒಂದು ಟೂಲ್. ಸಾಮಾನ್ಯವಾಗಿ ಪ್ರಾರ್ಥನೆ ಅಂದ್ರೆ ದೇವರ ಜೊತೆ ಮಾತಾಡೋದು ಅಂತ ಅನ್ಕೋತೀವಿ. ಆದರೆ ಇವತ್ತಿನ ದಿನಗಳಲ್ಲಿ ಇದನ್ನ ಮೈಂಡ್ಫುಲ್ನೆಸ್ಗೆ ಒಂದು ಬೆಸ್ಟ್ ಟೂಲ್ ಆಗಿ ನೋಡ್ಬೋದು. ಇದು ಜಗತ್ತಿನ ಗದ್ದಲವನ್ನ ಕಡಿಮೆ ಮಾಡಿ ನಮ್ಮೊಳಗೆ ಶಾಂತಿಯನ್ನ ಹೆಚ್ಚಿಸುತ್ತೆ ಮತ್ತು ರಿಯಾಕ್ಟ್ ಮಾಡೋ ಬದಲು ಯೋಚಿಸಿ ರೆಸ್ಪಾಂಡ್ ಮಾಡೋಕೆ ಕಲಿಸುತ್ತೆ. ಎರಡನೇ ಪಿಲ್ಲರ್ ಉಪವಾಸ. ಇದು ನಮ್ಮ ದೇಹ ಮತ್ತೆ ಮನಸ್ಸಿನ ರೀಸೆಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಉಪವಾಸ ಅಂದ್ರೆ ಕೇವಲ ಊಟ ಬಿಡೋದಲ್ಲ, ಇದು ತಕ್ಷಣದ ಆಸೆಗಳನ್ನ ಕಂಟ್ರೋಲ್ ಮಾಡೋಕೆ ಕಲಿಯೋ ಒಂದು ಪಾಠ. ಈ ಮೂಲಕ ನಮ್ಮ ಭಾವನೆಗಳಿಗೆ ನಾವು ಗುಲಾಮರಲ್ಲ, ಬದಲಿಗೆ ಅವುಗಳ ಮಾಸ್ಟರ್ ನಾವೇ ಅಂತ ನಮಗೆ ನಾವೇ ಪ್ರೂವ್ ಮಾಡ್ಕೋಬಹುದು. ಮತ್ತು 3ನೇ ಆಧಾರ ಸ್ತಂಭ ದಾನ. ಇದು ನಮ್ಮ ಸಾಮಾಜಿಕ ಕನೆಕ್ಷನ್ ಅನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ದಾನ ಮಾಡೋದು ಅಂದ್ರೆ ಕೇವಲ ಹಣ ಕೊಡೋದಲ್ಲ. ಇದು ನಮ್ಮ ಫೋಕಸ್ನು ನಾನು ಅನ್ನೋದ್ರಿಂದ ನಾವು ಅನ್ನೋದ್ರ ಕಡೆಗೆ ಶಿಫ್ಟ್ ಮಾಡುತ್ತೆ. ಈ ಉದಾರತೆ ನಮ್ಮಲ್ಲಿ ಸಹಾನುಭೂತಿ, ಸಮುದಾಯದ ಭಾವನೆ ಬೆಳೆಸಿ ಜೀವನಕ್ಕೆ ಒಂದು ಹೊಸ ಅರ್ಥವನ್ನೇ ಕೊಡುತ್ತೆ. ಸರಿ, ಈ ಹಳೆಯ ತತ್ವಗಳನ್ನ ನಮ್ಮ ಇವತ್ತಿನ ಮಾಡರ್ನ್ ಲೈಫಿಗೆ ಹೇಗೆ ಅಪ್ಲೈ ಮಾಡೋದು? ಇದನ್ನ ನಮ್ಮ ಪರ್ಸನಲ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಂಡ ಹಾಗೆ ಅಂತ ಯೋಚಿಸ್ಬೋದು. ಕೆಲವು ಪ್ರಾಕ್ಟಿಕಲ್ ಉದಾಹರಣೆಗಳನ್ನ ನೋಡೋಣ ಬನ್ನಿ. ಮೆಂಟಲ್ ಹೆಲ್ತ್ಗಾಗಿ ಡಿಜಿಟಲ್ ಉಪವಾಸ, ಅಂದ್ರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿದ್ರೆ ಆತಂಕ ಕಡಿಮೆ ಆಗಿ ನಿದ್ದೆ ಚೆನ್ನಾಗಿ ಬರುತ್ತೆ. ಕ್ಯಾರೆಕ್ಟರ್ ಬಿಲ್ಡ್ ಮಾಡೋಕೆ ಪ್ರತಿದಿನ ಯಾರಿಗೂ ಗೊತ್ತಾಗದೆ ಹಾಗೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮಲ್ಲಿ ಸಹಾನುಭೂತಿ ಹೆಚ್ಚಾಗುತ್ತೆ. ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೋಬೇಕಾ? ಸಮಯ ವೇಸ್ಟ್ ಮಾಡೋ ಯಾವುದಾದ್ರೂ ಒಂದು ಅಭ್ಯಾಸ ಬಿಟ್ರೆ ಆ ಎನರ್ಜಿನ ಒಂದು ಹೊಸ ಸ್ಕಿಲ್ ಕಲಿಯೋಕೆ ಬಳಸ್ಬೋದು. ಇನ್ನು ಫಿಸಿಕಲ್ ಹೆಲ್ತ್ ಬಗ್ಗೆ ಹೇಳೋದಾದ್ರೆ, ಸಕ್ಕರೆ ಅಥವಾ ಆಲ್ಕೋಹಾಲಿಂದ ದೂರ ಇದ್ರೆ ಆರೋಗ್ಯ ಮತ್ತು ಎನರ್ಜಿ ಎರಡೂ ಇಂಪ್ರೂವ್ ಆಗುತ್ತೆ. ಸರಿ, ಈ 40 ದಿನಗಳ ಜರ್ನಿಯನ್ನ ಸಕ್ಸಸ್ಫುಲ್ ಮಾಡೋಕೆ ಒಂದು ಸಿಂಪಲ್ ಪ್ಲಾನ್ ನೋಡೋಣ. ಈ ಬದಲಾವಣೆಯನ್ನ ಪರ್ಮನೆಂಟ್ ಮಾಡ್ಕೊಳ್ಳೋದು ಹೇಗೆ? ಯಶಸ್ಸಿಗೆ 3 ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ಇದನ್ನ ಯಾಕೆ ಮಾಡ್ತಿದ್ದೀವಿ ಅಂತ ಸ್ಪಷ್ಟವಾಗಿ ಗೊತ್ತಿರಬೇಕು. ಒಂದು ಸ್ಟ್ರಾಂಗ್ ಕಾರಣ ಇದ್ರೆ ಅದಕ್ಕೆ ಬದ್ಧವಾಗಿರೋದು ಸುಲಭ. ಎರಡನೇದು, ಒಂದು ಕೆಟ್ಟ ಅಭ್ಯಾಸ ಬಿಟ್ಟಾಗ ಉಂಟಾಗೋ ಖಾಲಿ ಜಾಗವನ್ನ ಓದೋದು ಅಥವಾ ವ್ಯಾಯಾಮದಂಥ ಒಳ್ಳೆಯ ಅಭ್ಯಾಸದಿಂದ ತುಂಬಿಸ್ಬೇಕು. ಇನ್ನು ಮೂರನೇದು, ದಾರಿ ಮಧ್ಯೆ ತಪ್ಪುಗಳಾದ್ರೆ ಚಿಂತೆ ಬೇಡ, ಅದರಿಂದ ಪಾಠ ಕಲೀರಿ ಮತ್ತು ಮರುದಿನ ಫ್ರೆಶ್ ಆಗಿ ಮತ್ತೆ ಶುರು ಮಾಡಿ. ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ಲೆಂಟ್ ಎಂಬುದು ನಮ್ಮದೇ ಅಭ್ಯಾಸಗಳು ಮತ್ತು ಅಡೆತಡೆಗಳ ಅರಣ್ಯದ ಮೂಲಕ ಒಂದು ಪ್ರಯಾಣ.
ಇದು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಮಿತಿಗಳನ್ನು ಮೀರಿ ಬೆಳೆಯೋ ಒಂದು ಜರ್ನಿ. ಕೊನೆಗೆ ಈ 40 ದಿನಗಳ ಪ್ರಯಾಣದ ಗುರಿ ಕೇವಲ ತ್ಯಾಗ ಮಾಡೋದಲ್ಲ, ಬದಲಾಗಿ ಹೆಚ್ಚು ಡಿಸಿಪ್ಲಿನ್ಡ್ ಆಗಿ, ಹೆಚ್ಚು ಸಹಾನುಭೂತಿಯುಳ್ಳವರಾಗಿ ಮತ್ತು ನಮ್ಮ ಜೀವನದ ಉದ್ದೇಶದ ಬಗ್ಗೆ ಒಂದು ಕ್ಲಿಯರ್ ವಿಷನ್ ಇರೋ ವ್ಯಕ್ತಿಯಾಗಿ ಹೊರಹೊಮ್ಮುವುದು. ಹಾಗಾದ್ರೆ ಈ ವಿವರಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ: ನಮ್ಮ ಜೀವನದ ಯಾವ ಸವಾಲಿನ ಅರಣ್ಯಕ್ಕೆ ಈ 40 ದಿನಗಳ ಪ್ರಯಾಣದ ಅಗತ್ಯವಿದೆ? ಯೋಚನೆ ನೋಡಿ.